ಅಭಿಮಾನಿಗಳ ನೂಕುನುಗ್ಗಲು ಹೇಗಿತ್ತು ಅಂತಂದ್ರೆ ವಿಧಾನಸೌಧ ವ್ಯಾಪ್ತಿಯ ಉದ್ಯಾನವನ ಸಂಪೂರ್ಣ ಹಾಳು ಮಾಡಿಟ್ಟಿದ್ದಾರೆ. ತೋಟಗಾರಿಕೆ ಇಲಾಖೆ ಸುಮಾರು 30 ಲಕ್ಷಕ್ಕೂ ಅಧಿಕ ಪ್ರಮಾಣದಲ್ಲಿ ಹಾನಿಯಾಗಿದೆ ಅಂತ ತಿಳಿದು ಬರ್ತಾ ಇದೆ. ಅಲ್ಲೂ ಕೂಡ ಒಂದು ಭಾರಿ ಅನಾಹುತ ತಪ್ಪಿದಂಗೆ ಕಾಣಿಸ್ತಾ ಇದೆ. ಯಾಕೆ ಅಂತಂದ್ರೆ ವಿಧಾನಸೌಧ ಮುಂಭಾಗ ಸೇರಿದಂಥ ಲಕ್ಷಾಂತರ ಅಭಿಮಾನಿಗಳು ಗೇಟನ್ನು ತಳ್ಳೋದು, ನೂಕಾಡೋದೆಲ್ಲ ಮಾಡ್ತಾ ಇದ್ರು. ಕೆಂಪೇಗೌಡ ಪುತ್ಥಳಿ ಬಳಿ ಮುರಿದು ಬಿದ್ದಿದೆ. ಅಲ್ಲಿ ನೋಡಿ, ಅಲ್ಲೂ ಆಗಿದೆ, ತಳ್ಳಾಟ ಕಾಣಿಸ್ತಾ ಇತ್ತು. ನಿನ್ನೆ ಪ್ಲೇಯರ್ಸ್ಗಳೆಲ್ಲ ಮೇಲ್ಗಡೆ ಸ್ಟೇಜಿಗೆ ಬರ್ತಾ ಇದ್ದಂತೆಯೇ ಅಲ್ಲಿ ಆ ದೃಶ್ಯ ನಿಮಗೆ ನೋಡ್ಬೋದು, ಇದ್ದರೆ ಪ್ಲೇ ಮಾಡ್ಬೋದು. ಅದನ್ನು ಆ ಕಡೆಯಿಂದ ಈ ಕಡೆಗೆ ಮೂವ್ ಆಗುತ್ತೆ. ಜನ ಎಲ್ಲ ಹೆಂಗಾಗ್ತಾ ಇರ್ತಾರೆ ಅಂದರೆ, ಗಾಳಿ ಬಂದಾಗ ಹೇಗೆ ಹುಲ್ಲು ಈ ಕಡೆಯಿಂದ ಆ ಕಡೆಗೆ ಬಾಗುತ್ತೋ ಹಾಗೆ ಜನ ಈ ಕಡೆಯಿಂದ ಆ ಕಡೆಗೆ ಬಾಗ್ತಾ ಇರ್ತಾರೆ. ಅವರು ಸ್ವಾಮಿ ಸ್ಟೇಡಿಯಂ ಗೇಟ್ ಬಳಿ ನಡೆದಂಥ ಭೀಕರ ಕಾಲ್ತುಳಿತ ಪ್ರಕರಣ ಏನಿದೆ ಅದು ವಿಧಾನಸೌಧದ ಮುಂಭಾಗದಲ್ಲಿ ಜಸ್ಟ್ ಮಿಸ್ ಆಗಿದೆ. ಯಾಕಂದರೆ ಆ ದೃಶ್ಯಗಳನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಇಲ್ಲಿ ಅಂದರೆ ವಿಧಾನಸೌಧದ ಮುಂಭಾಗದ ಸ್ಟೆಪ್ಸಲ್ಲಿ ಅಂದರೆ ಮೆಟ್ಟಿಲುಗಳ ಮೇಲೆ ನಡೆದಂಥ ಕಾರ್ಯಕ್ರಮ. ಇಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಅಭಿಮಾನಿಗಳು ಸೇರಿದ ಸಂದರ್ಭದಲ್ಲಿ ಯಾವ ಮಟ್ಟಕ್ಕೆ ಇಲ್ಲಿ ಹುಲ್ಲಿನ ಹಾಸಾಗಿರ್ಬೋದು, ಜೊತೆಗೆ ಈ ಕೆಂಪೇಗೌಡರ ಪುತ್ಥಳಿ ಏನಿದೆ, ಪುತ್ಥಳಿ ಮೇಲೆ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಮೇಲೆ ಹತ್ತಿದ್ರು. ಅವರನ್ನು ಕೂಡ ತಡೆಯೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಜೊತೆಗೆ ಈ ಗ್ರಿಲ್ಗಳೇನಿದ್ದಾವೆ ಅಂದರೆ ಈ ಪುತ್ಥಳಿಗೆ ನಿರ್ಮಾಣ ಮಾಡಿರುವಂಥ ಗ್ರಿಲ್ ಏನಿದ್ದಾವೆ, ಆ ಗ್ರಿಲ್ ಎಲ್ಲವೂ ಕೂಡ ಸಂಪೂರ್ಣವಾಗಿ ಹಾಳಾಗಿ ಹೋಗಿದೆ. ಏನೂ ಕೂಡ ಉಳಿದಿಲ್ಲ ಅಷ್ಟರ ಮಟ್ಟಿಗೆ. ಅಂದರೆ ಇಲ್ಲಿ ಲೈಟ್ಗಳಿತ್ತು, ಲೈಟ್ಗಳು ಕೂಡ ಮುರಿದು ಬಿದ್ದಿದ್ದಾವೆ. ಹಾಗೆ ಇಲ್ಲೇನು ಅಂದರೆ ವಿದ್ಯುತ್ತಿಗೆ ಸಂಬಂಧಪಟ್ಟಂತೆ, ಲೈಟ್ಗಳಿಗೆ ಸಂಬಂಧಪಟ್ಟಂತೆ ಹಾಕಿದ್ರು, ಅವೆಲ್ಲವೂ ಕೂಡ ಹಾಳಾಗಿರುವಂಥದ್ದು. ಜೊತೆಗೆ ಈ ಗ್ರಿಲ್ಗಳೇನಿದ್ದಾವೆ, ಗ್ರಿಲ್ಗಳು ಕಬ್ಬಿಣದ ಮತ್ತು ಸ್ಟೀಲ್ ಗ್ರಿಲ್ಗಳು, ಕಲ್ಲುಗಳು ಸಹಿತ ಹಾಳಾಗಿರುವಂಥದ್ದು, ಬಿದ್ದು ಹೋಗಿರುವಂಥದ್ದು. ಜಸ್ಟ್ ಮಿಸ್ ಆಗಿದೆ. ಅಂದರೆ ಇಲ್ಲಿ ಕೂಡ ಅಷ್ಟರ ಮಟ್ಟದಲ್ಲಿ ಅಂದರೆ 2 ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಸೇರಿದರು, ಅಭಿಮಾನಿಗಳು ಸೇರಿದರು. ಜಸ್ಟ್ ಮಿಸ್ ಆಗಿದೆ ಅನ್ನುವಂಥದ್ದನ್ನು ಹೇಳ್ಬೋದು. ಯಾಕಂದರೆ ಅಷ್ಟರ ಮಟ್ಟಿಗೆ ಇಲ್ಲಿ ಕೂಡ ಯಾವ ಮಟ್ಟಕ್ಕೆ ಒಂದು ರೀತಿ ಆನೆಗಳು ಏನಾದರೂ ಈ ಗದ್ದೆಗಳಿಗೆ ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿ ನಾಶ ಆಗುತ್ತೋ ಆ ರೀತಿಯಾಗಿ ಸಂಪೂರ್ಣವಾಗಿ ನಾಶ ಆಗೋಗಿದೆ. ಇಲ್ಲಿ ಪೊಲೀಸರು ಬಂದು ಕೆಂಪೇಗೌಡರ ಸ್ಟ್ಯಾಚ್ಯೂ ಏನಿದೆ, ಈ ಸ್ಟ್ಯಾಚ್ಯೂ ಮೇಲೂ ಕೂಡ ಅಂದರೆ ಇಲ್ಲಿ ಇದ್ರ ಮೇಲೂ ಕೂಡ ಅಭಿಮಾನಿಗಳು ಹತ್ತಿ ಏನು RCB ಟೀಮ್ ಏನು ಬಂದಿತ್ತು ಆ ಟೀಮ್ನ ನೋಡ್ತಾ ಇದ್ರು. ಅವರನ್ನು ಕೂಡ ಇಳಿಸುವಂಥ ಕೆಲಸ ಮಾಡಿದರು. ಇಲ್ಲ ಅನ್ನಿದ್ರೆ ದೊಡ್ಡ ಮಟ್ಟದ ಅನಾಹುತ ಅಂದರೆ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಏನಾಗಿತ್ತು ಅದು ಇಲ್ಲೂ ಕೂಡ ಜರುಗುವಂಥ ಸಾಧ್ಯತೆಗಳೇ ಜಾಸ್ತಿ ಇತ್ತು. ಒಂದು ಸ್ವಲ್ಪ ಜಸ್ಟ್ ಮಿಸ್ ಆಗಿದೆ ಅಷ್ಟೇ. ಇನ್ನೂ ಸಂಬಂಧಪಟ್ಟಂಥ ಅಧಿಕಾರಿಗಳಾಗಿರ್ಬೋದು, ಸಿಬ್ಬಂದಿಗಳಾಗಿರ್ಬೋದು, ಯಾರು ಕೂಡ ಇದನ್ನು ತೆರವು ಮಾಡುವಂಥದ್ದು, ಸರಿಪಡಿಸುವಂಥ ಕೆಲಸ ಇನ್ನೂ ಕೂಡ ಸದ್ಯಕ್ಕೆ ಮಾಡಿಲ್ಲ. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆಗೆ ಮಾದೇಶ್ ಆನೇಕಲ್, ಪಬ್ಲಿಕ್ TV, ಬೆಂಗಳೂರು.